ರೋಸ್ ಗಿಡಕ್ಕೆ ಮದ್ದೊಡಿಬೇಕು ಇವತ್ತು. ಆಲ್ರೆಡಿ ನಾವು 2 ಸಲ ಮದ್ದೊಡಿದ್ದು ಆಗಿದೆ. ಬಟ್ ನಾವು ಮತ್ತೆ ಇವತ್ತು ಹೊಡಿತಾ ಇದೀವಿ ಮದ್ದು. ಏನಕ್ಕೆ ಅಂತಂದರೆ ಸ್ವಲ್ಪ ನುಸಿ ಎಲ್ಲ ಕಂಟ್ರೋಲ್ ಬಂದೈತೆ ಆಲ್ರೆಡಿ. ಬಟ್ ಇನ್ನೂ ಸ್ವಲ್ಪ ಆಗೇ ಇದೆ ನುಸಿ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇವತ್ತು ನಾವು ಮತ್ತೆ ಮದ್ದು ಹೊಡಿತಾ ಇದ್ದೀವಿ. ಯಾವ್ದು ಮದ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನಾವು ಇದೇ ಮದ್ದು ತಗೊಬಂದಿರೋದು ಹೊಸಕೋಟೆನಿಂದ. ತಗೊಬಂದಿರೋ ಮದ್ದನ್ನ ನಿಮಗೆ ಇವಾಗ ಒಂದೊಂದಾಗೆ ತೋರಿಸ್ತೀನಿ. ಇದು ಬಂದು ರಕ್ಷಾ ಪ್ಲಾಂಟ್ ಪ್ರೊಟೆಕ್ಟರು. ನಾವು ಇದನ್ನು ಯೂಸ್ ಮಾಡ್ತಾ ಇರೋದು ಗಿಡದಲ್ಲಿರೋ ನುಸಿ ಕಂಟ್ರೋಲ್ ಮಾಡೋದಕ್ಕೆ. ಸೊ ಇದು ಸೈಡಲ್ಲಿ ಇಡ್ತೀನಿ. ಮತ್ತು ಇನ್ನೊಂದು ತಗೊಳ್ತೀನಿ. ಸೊ ಇದು ಬಂದು ಪೋಸ್ಕಿಲ್. ನಾರ್ಮಲ್ ಆಗಿ ಇದಕ್ಕೆ ನಾವೆಲ್ಲ ಮೋನೋ ಅಂತ ಕರಿತೀವಿ. ಇದು ಕೂಡ ನಾವು ನುಸಿ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಇದು ಕೂಡ ಸೈಡಲ್ಲಿ ಇಡ್ತೀನಿ. ಮತ್ತು ಇನ್ನೊಂದು ತಗೊಳ್ತೀನಿ. ಸೊ ಇದು ಬಂದು ಪ್ಲಾಂಟ್ ಪ್ರೋ ಅಂತ. ಇದು ಕೂಡ ನಾವು ನುಸಿನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು. ನಾನು ಈ 3 ಮೆಡಿಸನ್ ಯೂಸ್ ಮಾಡ್ತಾ ಇರೋದು ಮೇನ್ಲಿ ಬಂದು ನುಸಿ ಕಂಟ್ರೋಲ್ ಮಾಡೋದಕ್ಕೆ, ಹಾಗೆ ಮತ್ತು ಗಿಡದಲ್ಲಿ ಚೆನ್ನಾಗಿ ಬೆಳವಣಿಗೆ ಆಗಲಿ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿ ಗಿಡದಲ್ಲಿ. ಯಾವುದೇ ಟ್ರಿಪ್ಸ್ ಆಗಲಿ ಅಥವಾ ಒಂದು ಸೊಳ್ಳೆ ಆಗಲಿ ಗಿಡದ ಮೇಲೆ ಕುತ್ಕೊಂಡಾಗ ಅದರಿಂದ ಬರೋ ರೋಗನ ಪ್ರಿವೆಂಟ್ ಮಾಡೋದಕ್ಕೆ ನಾನು ಈ ಮದ್ದನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಪೆಸಿಫಿಕ್ ಆಗಿ. ಇದು ಬಂದು ಟಿಮ್ ಸ್ಪ್ರೈ ಅಂತ. ಈ ಟಿಮ್ ಸ್ಪ್ರೈ ಏನು ಮಾಡುತ್ತಂತಂದರೆ ಗಿಡ ಚೆನ್ನಾಗಿ ಹಸಿರುಗಿರ್ಬೇಕು ಅಂತ, ಹಾಗೆ ಮತ್ತು ಊದ್ ತೊಟ್ಟು ಕೂಡ ದಪ್ಪ ಬರಲಿ ಮತ್ತು ಉದ್ದ ಬರಲಿ ಅಂತ. ಊದ್ ಬಣ್ಣ ಪಿಂಕ್ ಇರಬಾರ್ದು, ರೆಡ್ ಆಗಿ ಕಾಣಬೇಕು ಅಂತ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಟೋಟಲ್ ಆಗಿ 3 ಪ್ಯಾಕೆಟ್ ಇದೆ. ಇನ್ನು 2 ಪ್ಯಾಕೆಟು ತೋರಿಸಿ ಅಂತ ತಡೀರಿ. ಸೊ ಇಷ್ಟು ನಾವು ಯೂಸ್ ಮಾಡ್ತಾ ಇದ್ದೀವಿ. 200 ಲೀಟರ್ ನೀರಿಗೆ ನಾವು ಬಳಸ್ತಾ ಇರೋದು ಬಂದು ರಕ್ಷಾ ಬಂದು 500 ml, ಪ್ಲಾಂಟ್ ಪ್ರೋ 500 ml, ಪೋಸ್ಕಿಲ್ 500 ml. ಈ ಟೋಟಲ್ ಆಗಿ ಪ್ಯಾಕೆಟ್ಸ್ ಬಂದು 3 ಪ್ಯಾಕೆಟ್ 750 ಗ್ರಾಮ್ಸ್ ಇದೆ. 200 ಲೀಟರ್ ನೀರಿಗೆ ಇಷ್ಟೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಷ್ಟಕ್ಕೂ ಆಗಿರೋ ಬಂದು ಪ್ರೈಸ್ ಎಷ್ಟು ಅಂತಂದರೆ 2500 ರೂಪಾಯಿ ಆಗಿದೆ ಟೋಟಲ್ ಆಗಿ. ನಾನು ನೆಕ್ಸ್ಟ್ ವೀಕ್ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಷ್ಟೆಲ್ಲ ಮದ್ದು ಹೊಡೆದು ಚೆನ್ನಾಗಿ ಗಿಡ ಬೆಳವಣಿಗೆ ಆಗಿದೆಯೋ ಇಲ್ವೋ, ಮತ್ತು ಹೂವು ಚೆನ್ನಾಗಿ ಬರ್ತಾಯಿತಾ, ಮೊಗ್ಗು ಚೆನ್ನಾಗಿ ಬರ್ತಾಯಿತಾ, ಊದ್ ತೊಟ್ಟು ಚೆನ್ನಾಗಿ ಬರ್ತಾಯಿತಾ, ಮತ್ತು ಊದ್ ಬಣ್ಣ ಚೆನ್ನಾಗಿ ಬರ್ತಾಯಿತಾ ಇಲ್ವೋ ಅಂತ ನಾನು ವಿಡಿಯೋ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ತೋಟದಲ್ಲಿ ನಾವು ವಾರಕ್ಕೊಂದ್ಸಲಿ ಮದ್ದು ಹೊಡೆದ್ರು ಕೊಡೋದು ನುಸಿ ಕಂಟ್ರೋಲಿಗೆ ಬರ್ತಾ ಇಲ್ಲ. ಏನಕ್ಕೆ ಅಂತಂದರೆ ನಮ್ಮ ತೋಟದ ಪಕ್ಕನೇ ಇನ್ನೊಂದು ದೊಂಗರ ಇದೆ. ಈ ದೊಂಗರದಲ್ಲಿರೋ ಸೊಳ್ಳೆಗಳು, ಹುಳಗಳು ಆವಾಗ ನೆಂಟರ ಮನೆಗೆ ಟ್ರಿಪ್ ಹೋಗೋ ಥರ ನಮ್ಮ ತೋಟಕ್ಕೆ ಬಂದೋಗ್ತವೆ. ಅವು ಬಂದೋದಾಗೆಲ್ಲನೂ ವಾರಕ್ಕೊಂದ್ಸಲಿ ನುಸಿ ಜಾಸ್ತಿ ಆಗುತ್ತೆ. ನಾವು ಮದ್ದು ಹೊಡಿತಾನೆ ಇರಬೇಕು ಅವಾಗ. ಮತ್ತು ಇನ್ನೊಂದು ಕಾರಣ ಏನಂತಂದರೆ ಅಕ್ಕಪಕ್ಕ ತೋಟದವರು ಕೂಡ ಅವ್ರು ಹಾಕಿರೋ ಬೆಳೆಗಳನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಇಲ್ಲ ಅಂತಂದರೆ ಅವ್ರ ತೋಟದಲ್ಲಿರೋ ನುಸಿಗಳು, ಸೊಳ್ಳೆಗಳು ಎಲ್ಲನೂ ಬೇರೆ ಬೇರೆ ತೋಟಕ್ಕೆ ಶಿಫ್ಟ್ ಆಗ್ತಾ ಇರ್ತವೆ. ಇವಾಗ 200 ಲೀಟ್ರ್ ನೀರು ತುಂಬಿಸಿಕ್ಕಿದ್ದೀವಿ ಡ್ರಮ್ಮಲ್ಲಿ. ಇವಾಗ ಇಷ್ಟು ಮದ್ದನ್ನು ಈ ಡ್ರಮ್ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮದ್ದು ಹೊಡಿಬೇಕು. ಬಟ್ ಇವಾಗ ಟೈಮ್ ಬಂದು 12 ಗಂಟೆ. ಸೊ ಈ ಟೈಮಲ್ಲಿ ಮದ್ದು ಹೊಡೆಯಕ್ಕಂತೂ ಆಗಲ್ಲ ಬಿಸಿಲಲ್ಲಿ. ಅದಕ್ಕೆ ನಾವು ಸಂಜೆ ಬಂದು ಮದ್ದು ಹೊಡಿತೀವಿ. ಬೇಸಿಗೆಯಲ್ಲಿ ನುಸಿ ಅಷ್ಟೊಂದು ಆಚೆ ಕಡೆ ಬರಲ್ಲ. ಸಂಜೆ ಟೈಮಲ್ಲಿ ಅಥವಾ ತಣುಪೊತ್ತಲ್ಲಿ ಬಂದ್ಬಿಟ್ಟು ನುಸಿ ಅದ್ರ ಕೆಲಸನ ಪ್ರಾಪರಾಗಿ ಮಾಡ್ತದೆ. ಸೊ ಅದಕ್ಕೋಸ್ಕರ ನಾವು ಅದು ಯಾವಾಗ ಬರುತ್ತೋ ಆಚೆ ಕಡೆ ಅದೇ ಟೈಮ್ ನೋಡಿಕೊಂಡು ನುಸಿಗೆ ನಾವು ಮದ್ದು ಹೊಡಿಬೇಕು. ಇಲ್ಲ ಅಂತಂದರೆ ನುಸಿ ಕಂಟ್ರೋಲಿಗೆ ಬರಲ್ಲ. ಹೈ ಏನು ಗುಡಿ ಇದು? ಓಕೆ, ಇಲ್ಲಿ ಮೇ ಬಿ ಗೂಡಿಕ್ಕಿರ್ಬೇಕು ಅಕ್ಲಿ. ಬಟ್ ಗೂಡಿ ಇಲ್ಲ. ಏನು ಮಾಡ್ತಾಯಿದ್ವು ಹಂಗಾದ್ರೆ ಇವು? ಸೊ ಅರ್ಥ ಆಯ್ತಲ್ವಾ? ನುಸಿಗೆ ಸಂಜೆ ಮತ್ತೆ ಮದ್ದೊಡಿರಿ, ಆದಷ್ಟು ಕಂಟ್ರೋಲ್ ಆಗುತ್ತೆ. ಆಗಿಲ್ಲ ಅಂತಂದರೆ ಮತ್ತೆ ಒಂದ್ಸಲಿ ಮದ್ದೊಡಿರಿ. ಇವಾಗ ಸಂಜೆ ಆಗಿದೆ. ರಕ್ಷಾ ಪ್ಲಾಂಟ್ ಪ್ರೊಟೆಕ್ಟರ್ನ ಹಾಕ್ತಾ ಇದ್ದೀವಿ ನೀರಿನಲ್ಲಿ. ಇದು ಬಂದು 500 ml ಇದೆ ಮತ್ತು 200 ಲೀಟ್ರು ನೀರಿದೆ. ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ. ಸೊ ಮತ್ತೆ ನಾವು ಹಾಕ್ತಾ ಇರೋದು ಬಂದು ಇವಾಗ ಪ್ಲಾಂಟ್ ಪ್ರೋ. ಇದು ಕೂಡ ನುಸಿನ ಕಂಟ್ರೋಲ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಮೆಡಿಸಿನ್ ಅಂಗಡಿಯಿಂದ. ಸೊ ಹಾಗಾಗಿ ನಾವು ರಕ್ಷಾ ಪ್ಲಾಂಟ್ ಪ್ರೊಟೆಕ್ಟರು ಮತ್ತು ಪ್ಲಾಂಟ್ ಪ್ರೋನ ಹಾಕ್ತಾ ಇದ್ದೀವಿ. ರೋಸ್ ಕಲರು ಜಾಸ್ತಿ ಬರಬೇಕು ಮತ್ತು ಊದ್ ತೊಟ್ಟು ಉದ್ದ ಬರಬೇಕು, ದಪ್ಪ ಬರಬೇಕು ಅಂತ ನಾವಿದನ್ನು ಯೂಸ್ ಮಾಡ್ತಾ ಇದ್ದೀವಿ. Okay.